ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ರಂಗೋಲಿ ಹಾಕ್ಲಾಕತ್ತೀನಿ. ಬೆಳಿಗ್ಗೆ ರಂಗೋಲಿಯೊಂದಿಗೆ ಅಂದರೆ ದೇವ್ರ ಮನೆ ಮುಂದೆ ರಂಗೋಲಿ ಹಾಕ್ಲಾಕತ್ತೀನಿ. ರಂಗೋಲಿಯೊಂದಿಗೆ ಬೆಳಗ್ಗಿನ ವ್ಲಾಗ್ನ ಆರಂಭಿಸೋಣ. ನೋಡ್ತಿರ್ಬೋದು ಫ್ರೆಂಡ್ಸ್, ಸಿಂಪಲ್ಲಾಗಿ ದೇವ್ರ ಮನೆ ಮುಂದೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿನಿ. ಅದೇ ರೀತಿ ರೋಹಿತ್ 8 ಏನಾದ್ರಾಗ ಸ್ಕೂಲಿಗೆ ಹೋಗ್ತಾನಲ್ಲ ಫ್ರೆಂಡ್ಸ್, ಹಂಗಾಗಿ ಅವನಿಗೆ ಅಡುಗೆ ಮಾಡ್ಲಕ್ಕಂತ ಹೇಳಿ ಅಡುಗೆ ಮನ್ಯಾಗದಿ ನೋಡ್ರಿ. ಇವಾಗ ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತೇಳಿ ಕ್ಯಾಬೇಜ್ನ ಕೂಡ ಹೆಚ್ಚಿಟ್ಕೊಂಡಿನಿ. ಹಂಗೆ ರಾಗಿ ಗಂಜಿ ಕೂಡ ಮಾಡಿಟ್ಟಿನಿ. ಹಸ್ಬೆಂಡ ಮತ್ತು ರೋಹಿತ್ ಇಬ್ಬರು ರಾಗಿ ಗಂಜಿ ಕುಡಿತಾರ. ಅವರಿಬ್ಬರಿಗೆ ಅಂಥೇಳಿ ರಾಗಿ ಗಂಜಿ ಮಾಡಕತ್ತೀನಿ. ಅವರಿಬ್ಬರು ಹೊರಗಡೆ ಹಲ್ಲು ಉಜ್ಕೊಳಕತ್ತಾರ. ಬಂದ್ಬಿಟ್ಟು ರಾಗಿ ಗಂಜಿ ಕುಡಿತಾರ. ಹಂಗೆ ರಾಗಿ ಗಂಜಿ ಒಳಗೆ ಹಾಲನ್ನು ಕೂಡ ಇಲ್ಲಿ ಹಾಕಿಟ್ಟಿನಿ. ನಾನು ಚಹಾ ಮಾಡ್ಕೊಂಡು ಕುಡ್ದು ನೋಡ್ರಿ. ನಾನು ಒಮ್ಮೆ ರಾಗಿ ಗಂಜಿ ಕುಡಿತೀನಿ, ಒಮ್ಮೆ ಕುಡಿಯಂಗಿಲ್ಲ. ಹಿಂಗೆ ಮನಸ್ಸು ನೋಡ್ರಿ ನಂದು. ಚಹಾ ಕೂಡ ಮಾಡಿ ಕುಡ್ದೀನಿ ಇವತ್ತು. ಪಲ್ಯ ಕೂಡ ಅದಕ್ಕೆಲ್ಲ ಹೊಳ್ಕೊಂಡಿನಿ. ಮತ್ತು ಹಾಗೆ ನಾನು ಚಪಾತಿ ಹಿಟ್ಟನ್ನು ಕೂಡ ನಾದಿ ನೋಡ್ರಿ. ಚಪಾತಿ ಅಂದ್ರೆ ಅವ್ನಿಗೆ ಬುತ್ತಿಗೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಕಟ್ಬೇಕಂತ ಅಂದ್ಕೊಂಡಿನಿ. ಹಂಗಾಗಿ ಎಲ್ಲನೂ ಕೂಡ ರೆಡಿ ಮಾಡಿಟ್ಟಿನಿ. ಅದೇ ರೀತಿ ಬಾಂಡೆ ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ. ಮತ್ತು ಒಂದು ಸ್ವಲ್ಪ ಬಾಂಡೆ ಅದಾವು. ಎಲ್ಲ ಕೆಲಸ ಆದ್ಮ್ಯಾಗ ಆಮೇಲೆ ತಿಕ್ಕಿದ್ರೆ ಆತತ್ ಹೇಳಿ ಹಂಗೆ ಸಿಂಕಲ್ಲಿ ಹೆಂಗೆ ಬಾಂಡೆ ಇಟ್ಟೀನಿ. ಅದೇ ರೀತಿ ಫ್ರೆಂಡ್ಸ, ಇವತ್ತು ನೋಡ್ತಿರ್ಬೋದು. ಇವಾಗ ನಾನು ಮೊದಲಿಗೆ ಕ್ಯಾಬೇಜ್ನ ಹುರ್ಕೊಳಕತ್ತೀನಿ. ಆಮೇಲೆ ಪಟ ಎಲ್ಲ ಕೆಲಸ ಮಾಡ್ಕೊಂಡು ರೋಹಿತಿಗೆಲ್ಲ ಬುತ್ತಿ ಕಟ್ಟಿ ಅವನ ಸ್ಕೂಲಿಗೆ ಕಳಿಸಿದ್ನಿ ಅಂದ್ರೆ ಆಮೇಲೆ ಮತ್ತೆ ಮುಂದಿನ ಮಾಡ್ಕೋತಾ ಕುಂದಿರ್ತೀನಿ. ಹಾಗೆ ಇವತ್ತಿನ ಟಾಪಿಕ್ ಏನಂತಂದ್ರೆ, ನಾವು ಹೆಣ್ಮಕ್ಳು ಕೆಲವೊಂದು ವಿಚಾರಗಳಲ್ಲಿ ತುಂಬ ಜಾಗರೂಕತೆಯಿಂದ ಇರ್ಬೇಕು ನೋಡ್ರಿ. ಒಂದು ವೇಳೆ ಎಪ್ಪಿತಪ್ಪಿ ನಾವು ಏನಾದರೂ ಒಂದು ಸ್ವಲ್ಪ ಮುಂಜಾಗ್ರತೆ ಕ್ರಮವನ್ನು ವಹಿಸ್ಲಿಕ್ಕಂದ್ರೆ ನಮ್ಮ ಜೀವನನೇ ಹಾಳಾಗುತ್ತೆ ನೋಡ್ರಿ ಇದರಿಂದ. ಹಾಗಾಗಿ ನಾನು ಹೇಳುವಂಥಕ್ಕಿಂತ ಕೆಲವೊಂದು ವಿಚಾರದಲ್ಲಿ ನಾವು ತುಂಬ ಜಾಗರೂಕರಾಗಿ ವರ್ತಿಸ್ಬೇಕು ನೋಡ್ರಿ. ಅದರಲ್ಲಿ ಮುಖ್ಯವಾದ ಒಂದು ವಿಚಾರ ಅಂದರೆ ಸೋಷಿಯಲ್ ಮೀಡಿಯಾ ನೋಡ್ರಿ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾವನ್ನು ಬಳಸ್ತಾರೆ. ಹಾಗಾಗಿ ನಾವು ಹೆಣ್ಮಕ್ಳು ಏನು ಮಾಡ್ಬೇಕಂದ್ರೆ, ನಮ್ಮ ಪರ್ಸ್ನಲ್ ಫೋಟೋ ಮತ್ತು ನಮ್ಮ ಈ ಥರ ಖಾಸಗಿ ಮಾಹಿತಿಗಳನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾರೊಂದಿಗೂ ಕೂಡ ಹಂಚ್ಕೋಬಾರ್ದು ನೋಡ್ರಿ. ಈ ಸೋಷಿಯಲ್ ಮೀಡಿಯಾ ಎಂಬುದು ಒಂದು ರೀತಿಯಿಂದ ಚಲೋ, ಮತ್ತೊಂದು ರೀತಿಯಿಂದ ಬಹಳ ಕೆಟ್ಟದ್ದು ನೋಡ್ರಿ. ಹಾಗಾಗಿ ನಾವು ಎಷ್ಟು ಬಳಸಬೇಕು ಅಷ್ಟೇ ಮಾತ್ರ ನಾವು ಈ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಿಬಿಟ್ಟು ಅದರಲ್ಲಿ ನಾವು ನಮ್ಮ ಪರ್ಸ್ನಲ್ ಆಗಿ ಏನಾದರೂ ಫೋಟೋ ಮತ್ತು ಏನಾದರೂ ಮಾಹಿತಿಗಳಿದ್ರೆ ಅದರಲ್ಲಿ ನಾವು ಹಂಚ್ಕೋಬಾರ್ದು ನೋಡ್ರಿ. ಯಾರ ಜೊತೆನೂ ನಮ್ಮ ಪರ್ಸ್ನಲ್ ವಿಷಯಗಳನ್ನು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಂಚ್ಕೋಬಾರ್ದು ನೋಡ್ರಿ. ಅದೇ ರೀತಿ ಮುಂದಿನ ವಿಚಾರ ಏನಂತಂದ್ರೆ, ಆರ್ಥಿಕ ಸ್ವಾವಲಂಬನೆಯನ್ನು ಹೊಂದಿರಬೇಕು ನೋಡ್ರಿ ನಾವು ಹೆಣ್ಮಕ್ಳಾದವರು. ಅಂದ್ರೆ ಹಣಕಾಸಿನ ಅರಿವು ಪ್ರತಿಯೊಬ್ಬ ಹೆಣ್ಮಕ್ಳಲ್ಲೂ ತುಂಬಾ ಮುಖ್ಯ ನೋಡ್ರಿ. ನಮ್ಮ ಖರ್ಚುಗಳನ್ನು ನಾವೇ ನಿಯಂತ್ರಿಸ್ಕೋಬೇಕು ನೋಡ್ರಿ. ಫೈನಾನ್ಷಿಯಲ್ ಆಗಿ ನಾವು ಇಂಡಿಪೆಂಡೆನ್ಸ್ ಆಗಿದ್ದರೆ ನಾವು ನಮ್ಮ ಇದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ಲಿಕ್ಕೆ ಇದು ಆರ್ಥಿಕ ಸ್ವಾವಲಂಬನೆ ಎಂಬುದು ತುಂಬ ಮುಖ್ಯ ನೋಡ್ರಿ. ನಾವು ಚಿಕ್ಕ ಏನಾದರೂ ನಮ್ಮ ಖರ್ಚು ಬಂದಾಗ ನಾವು ಪ್ರತಿಯೊಂದಕ್ಕೂ ನಾವು ಮನೆಯವ್ರನ್ನ ಕೇಳಿದ್ವಿ ಅಂತಂದ್ರೆ ಅಲ್ಲಿ ನಮ್ಮ ಸ್ವಾವಲಂಬನೆಗೆ ಕೂತು ಬರ್ತದೆ ನೋಡ್ರಿ. ಹಾಗಾಗಿ ನಮ್ಮ ಖರ್ಚನ್ನು ನಾವೇ ನಿಯಂತ್ರಣ ಮಾಡ್ಕೊಳ್ಳೋ ಅಷ್ಟು ನಾವು ಸಾಮರ್ಥ್ಯವನ್ನು ನಾವು ಪ್ರತಿಯೊಬ್ಬ ಹೆಣ್ಮಕ್ಳಾದರೂ ನಾವು ಬೆಳೆಸ್ಕೋಬೇಕು ನೋಡ್ರಿ. ಹಾಗಾಗಿ ನಮ್ಮ ಖರ್ಚಿಗೆ ನಾವು ದುಡ್ಕೊಳ್ಳುವಂಥ ಸಾಮರ್ಥ್ಯವನ್ನು ನಾವು ಹೊಂದಿದ್ವಿ ಅಂತಂದ್ರೆ ಅಲ್ಲಿ ನಮ್ಮ ಆತ್ಮವಿಶ್ವಾಸ ಇದು ಹೆಚ್ಚು ಮಾಡ್ಲಿಕ್ಕೆ ಆರ್ಥಿಕ ಸ್ವಾವಲಂಬನೆ ಎಂಬುದು ಸಹಾಯ ಮಾಡುತ್ತೆ ನೋಡ್ರಿ. ಅದೇ ರೀತಿ ಸ್ವಯಂ ರಕ್ಷಣೆ ಅಂದರೆ ನಾವು ಸೆಲ್ಫ್ ಡಿಫೆನ್ಸನ್ನು ನಾವು ಕಲಿಬೇಕು ನೋಡ್ರಿ. ನಾವು ಧೈರ್ಯವಾಗಿರಬೇಕು. ಯಾರಾದರೂ ನಮ್ಮ ಕಣ್ಣೆದುರೇ ಅನ್ಯಾಯ ಮಾಡಿದ್ರೆ ಅಂದ್ರೆ ಅದನ್ನು ನಾವು ಪ್ರತಿಭಟನೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು ನೋಡ್ರಿ. ನಮ್ಮ ಕಣ್ಣು ಮುಂದೆನೇ ಏನಾದರೂ ಅನ್ಯಾಯ ನಡೀತಿರ್ತದೆ, ಅದನ್ನು ನಾವು ಹೋಗ್ಲಿ ಬಿಡು, ಅದ್ಯಾಕೆ ನಮಗೆ ಬೇಕು ಅಂಥೇಳಿ ನಾವು ಆ ರೀತಿ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬಾರ್ದು. ಅದೇನಾದರೂ ಅನ್ಯಾಯ ತನಿಸಿತ್ತು ಅಂತಂದ್ರೆ ನಮಗೆ ತಕ್ಷಣ ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನು ನಾವು ಮಾಡಬೇಕು ನೋಡ್ರಿ. ಈ ರೀತಿ ನಾವು ಸ್ವಯಂ ರಕ್ಷಣೆಯನ್ನು ಅಂದರೆ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೊಳಕ್ಕೆ ಸಾಮರ್ಥ್ಯರಾಗಿರ್ಬೇಕು ನೋಡ್ರಿ. ಅದೇ ರೀತಿ ಮುಂದಿನ ವಿಚಾರ ಏನಂತಂದ್ರೆ, ನಮ್ಮ ಆರೋಗ್ಯವನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು ನೋಡ್ರಿ. ನಮ್ಮಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಹುಟ್ಕೊಳ್ತು ಅಂದ್ರೆ ಅದನ್ನು ಹೋಗ್ಲಿ ಬಿಡು ಅಂಥೇಳಿ ನಾವು ನಿರ್ಲಕ್ಷ್ಯ ತೋರಬಾರ್ದು ನೋಡ್ರಿ. ಅದು ನಮ್ಮ ದೈಹಿಕ ಆರೋಗ್ಯದ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಕೂಡ ನಾವು ಗಮನ ಕೊಡ್ಬೇಕು ನೋಡ್ರಿ. ಆದ ಕಾರಣ ನಾವು ಏನು ಮಾಡ್ಬೇಕಂತಂದ್ರೆ, ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ನಾವು ನಮ್ಮ ಆರೋಗ್ಯದ ಕಡೆಗೆ ನಾವು ಗಮನವನ್ನು ಕೊಡಬೇಕು. ಯಾವಾಗಲೂ ಕೆಲಸ ಇದ್ದದೇ ಇರ್ತದೆ ನೋಡ್ರಿ ಫ್ರೆಂಡ್ಸ. ಆ ಕೆಲಸದ ಜೊತೆಗೆ ನಮಗೇನಾದರೂ ಆರೋಗ್ಯದ ಸಮಸ್ಯೆಗಳು ಕಂಡುಬಂದು ಅಂದ್ರೆ ಅದನ್ನು ನಾವು ತಕ್ಷಣ ಗುಣ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಪಡಬೇಕು ನೋಡ್ರಿ. ಹಾಗಾಗಿ ನಮ್ಮ ಆರೋಗ್ಯವನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರ್ದು ನೋಡ್ರಿ. ಅದೇ ರೀತಿ ಮುಂದಿನ ವಿಚಾರ ಏನಂತಂದ್ರೆ, ಸಂಬಂಧಗಳ ಆಯ್ಕೆ. ಅಂದ್ರೆ
ನಾವು ನಮ್ಮ ಜೀವನದಲ್ಲಿ ಹಲವಾರು ವ್ಯಕ್ತಿಗಳು ಬರ್ತಾರೆ. ಅವರಲ್ಲಿ ನಾವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಅಂಥೇಳಿ ನಾವು ಸ್ವಲ್ಪ ತಿಳ್ಕೊಬೇಕು ನೋಡ್ರಿ. ನಾವು ಒಬ್ಬ ವ್ಯಕ್ತಿನ ಅತಿಯಾಗಿ ನಂಬಿರ್ತೀವಿ, ಆದ್ರೆ ಅವ್ರು ನಮಗೆ ಮೋಸ ಮಾಡ್ತಿರ್ತಾರೆ. ಅದು ನಮ್ಗೆ ಅರಿವೇ ಇರೋಂಗಿಲ್ಲ. ಆದರೂ ಅವರನ್ನೇ ನಾವು ನಂಬ್ತಿರ್ತೀವಿ, ಅವ್ರ ಮಾತನ್ನೇ ನಾವು ನಂಬ್ತಿರ್ತೀವಿ. ಹಾಗಾಗಿ ಅಂಥವ್ರನ್ನ ನಾವು ಗುರ್ತು ಮಾಡ್ಕೊಂಡ್ಬಿಟ್ಟು ಅವರಿಂದ ನಾವು ಆದಷ್ಟು ದೂರ ಇರೋಕೆ ಟ್ರೈ ಮಾಡ್ಬೇಕು ನೋಡ್ರಿ. ಹಾಗಾಗಿ ನಾವು ಸಂಬಂಧಗಳನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ನಾವು ಯಶಸ್ಸನ್ನು ಸಾಧಿಸ್ಬೇಕು ನೋಡ್ರಿ. ಈ ಎಲ್ಲ ವಿಚಾರಗಳನ್ನು ನಾವು ಪ್ರತಿಯೊಬ್ಬ ಹೆಣ್ಮಕ್ಳು ನಾವು ಅರ್ಥಕೊಂಡ್ವಿ ಅಂತಂದ್ರೆ ನಮ್ಮ ಜೀವನದಾಗ ನಾವು ಜಾಗರೂಕತೆಯಿಂದ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡ್ರಿ. ಒಂದು ವೇಳೆ ನಾವು ಅಪ್ಪಿತಪ್ಪಿ ಈ ಎಲ್ಲ ವಿಚಾರಗಳಿಂದ ನಾವು ಒಂದು ಸ್ವಲ್ಪ ನಾವು ಮೈ ಮರ್ತೀವಿ ಅಂತಂದ್ರೆ ಈ ಎಲ್ಲ ವಿಚಾರಗಳು ನಮಗೆ ಅಪಾಯನ ಉಂಟು ಮಾಡ್ತಾವೆ ನೋಡ್ರಿ. ಹಾಗಾಗಿ ನಾವು ಎಲ್ಲ ವಿಚಾರಗಳಿಂದ ನಾವು ತುಂಬ ಜಾಗರೂಕರಾಗಿರಬೇಕು ನೋಡ್ರಿ. ಅದೇ ರೀತಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ನಾನು ಮಧ್ಯಾಹ್ನದ ಟೈಮಲ್ಲಿ ಇವಾಗ ಬ್ಲಾಗ್ನ ಆರಂಭಿಸಿ ನೋಡ್ರಿ. ಎಲ್ಲ ಕೆಲಸ ಆದ್ಮ್ಯಾಗ ರೋಹಿತ್ ಕೂಡ ಸಾಲಿಗೆ ಹೋದ್ಮ್ಯಾಗ ಮತ್ತು ನನ್ನ ಜಳಕ ಪೂಜೆ ನಾಷ್ಟ ಅದೆಲ್ಲ ಆಯಿತು. ಆದ್ಗಳೇ ಇವಾಗ ನಾನು ಬಾಂಡೆ ತಿಕ್ಲಾಕಂತ ಹೇಳಿ ಕುಂತಿ ನೋಡ್ರಿ. ಹಾಗೆ ನಾನು ಗೋಧಿ ಬೀಸ್ಕೊಂಬರ್ಬೇಕಂಥೇಳಿ, ಅಂದ್ರೆ ಗೋಧಿ ಹಿಟ್ಟು ಖಾಲಿ ಆಗ್ಯದ ನೋಡಿ ಫ್ರೆಂಡ್ಸ್. ಹಂಗಾಗಿ ಗೋಧಿ ಬೀಸ್ಬೇಕಂಥೇಳಿ ನಿನ್ನೆ ಗೋಧಿ ಹಸನ್ ಮಾಡೀನಿ. ಅವ್ಕೂರ್ನ ಸ್ವಲ್ಪ ಇವತ್ತು ಬಿಸಿಲಿಗೆ ಹಾಕಬೇಕು. ಬಿಸಿಲಿಗೆ ಹಾಕಿದ್ರೆ ಹಿಟ್ಟು ಚಲೋ ಬೀಳ್ತದೆ ನೋಡ್ರಿ. ಅದು ಹಾಗಾಗಿ ಬಿಸಿಲು ನೋಡ್ಬೇಕು ಬೀಳ್ತದೇನೋ. ಬಿಸಿಲು ಬಿತ್ತಂದ್ರೆ ಒಂದು ಸ್ವಲ್ಪ ಗೋಧಿ ಕೂಡ ಮೇಲ್ಗಡೆ ಹೋಗಿ ಹಾಕಿ ಬರ್ಬೇಕಂತ ಅನ್ಕೋತೀನಿ. ಹಿಂಗೆ ಬಿಸಿಲು ಬಿದ್ದಂಗೆ ಆಗುತ್ತೆ. ಮತ್ತೊಂದು ಸ್ವಲ್ಪ ನೋಡುಗಳು ಪಟ ಮಳೆ ಬರ್ಲಾಕ ಚಾಲೂ ಮಾಡ್ಬಿಡ್ತದೆ ನೋಡ್ರಿ. ಇದೊಂದು ಹವಾಮಾನದೊಂದು ಗೊತ್ತಾಗಲಾಗಿದೆ, ಯಾವಾಗ ಯಾವ ರೀತಿ ಇರುತ್ತೆ ಅಂಥೇಳಿ. ಹಂಗಾಗಿ ಒಂದು ಸ್ವಲ್ಪ ಗೋಧಿ ಬಿಸಿಲು ತಿಂತಂದ್ರೆ ಹಿಟ್ಟು ಚಲೋ ಬೀಳ್ತದೆ ಅಂಥೇಳಿ ನಂದೊಂದು ಅಭಿಪ್ರಾಯ ನೋಡ್ರಿ. ಹಾಗಾಗಿ ಒಂದು ಸ್ವಲ್ಪ ಬಿಸಿಲಿಗೆ ಹಾಕ್ಬೇಕಂತ ಅಂದ್ಕೊಂಡಿನಿ. ಏನಾಗುತ್ತೆ ನೋಡಬೇಕು. ಇವಾಗ ನೋಡ್ರಿ ಎಲ್ಲ ಬಾಂಡೆನ ತಿಕ್ಕಿದೆ. ಅವ್ಕೂರ್ನ ಪೂರ್ತಿಯಾಗಿ ನೀರು ಜಾನಿದಾದ್ಮ್ಯಾಗ ಇವಾಗ ಸ್ವಲ್ಪ ಒಳಗೆ ಡಬ್ಬ ಇಡ್ಲಾಕತ್ತೀನಿ ನೋಡ್ರಿ. ಹಾಗೆ ಫ್ರೆಂಡ್ಸ, ರೋಹಿತ್ಗೆ ನಾನು ಚಪಾತಿ ಕ್ಯಾಬೇಜ್ ಪಲ್ಯನ ಟಿಫನ್ಗೆ ಅಂಥೇಳಿ ಕಟ್ಬಿಟ್ಟು ಸ್ಕೂಲಿಗೆ ಕಳಿಸಿದೆ. ಅವ ಹೋದ್ಮ್ಯಾಗ ಇವಾಗ ನಾನು ಮತ್ತೆ ಮುಂದಿನ ಕೆಲಸನ ಇವಾಗ ಚಾಲೂ ಮಾಡಿ ನೋಡ್ರಿ ಫ್ರೆಂಡ್ಸ. ಹಂಗೆ ಹಿಂದಿನ ಮನೆ ದೇವ್ರ ಪೂಜೆ ಕೂಡ ಮಾಡಿ ಬಂದೆ. ನಮ್ಮ ಚಿಕ್ಕಮ್ಮ ಅವ್ರ ಊರಿಗೆ ಹೋಗ್ಯಾರ. ಅವ್ರು ಬರೋ ತನಕ ಹಿಂದಿನ ಮನೆದು ದೇವ್ರ ಪೂಜೆ ಮತ್ತು ಮನೆ ಕಸ ಗುಡಿಸೋದೆಲ್ಲ ನಾನೇ ಮಾಡ್ಬೇಕು ನೋಡ್ರಿ. ಹಂಗಾಗಿ ಅದನ್ನು ಕೂಡ ಕಸ ಗುಡಿಸಿ ದೇವ್ರ ಪೂಜೆ ಮಾಡಿ ಬಂದೆ ನೋಡ್ರಿ. ಇಲ್ಲೇ ಇವಾಗ ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ, ಸಿಂಕ್ ಒಂದು ಸ್ವಲ್ಪ 2-3 ದಿನ ಆಯಿತು ತಿಕ್ಕೇ ಇಲ್ಲ. ಅದನ್ನು ಒಂದು ಸ್ವಲ್ಪ ಭಾಳ ಗಲೀಜಾಗ್ಯದ. ಆ ಸಿಂಕನ್ನು ಕೂಡ ನಾನು ಇವಾಗ ಸ್ವಚ್ಛ ಮಾಡ್ಬೇಕಂಥೇಳಿ ಇವಾಗ ಸ್ವಚ್ಛ ಮಾಡ್ಲಾಕತ್ತೀನಿ ನೋಡ್ರಿ. ಸಿಂಕ 1-2 ದಿನ ಬಿಟ್ನಿ ಅಂತಂದ್ರೆ ತುಂಬ ಗಲೀಜು ಅನ್ನಿಸ್ತದೆ ನೋಡ್ರಿ. ಹಂಗಾಗಿ ಅದನ್ನು ಕೂಡ ನಾನು ಇವಾಗ ಸ್ವಚ್ಛ ಮಾಡ್ಲಾಕತ್ತೀನಿ ನೋಡ್ರಿ. ಮತ್ತು ಫ್ರೆಂಡ್ಸ, ಇವಾಗ ನಾನು ಗೋಧಿ ಹಿಟ್ಟನ್ನು ಕೂಡ ನಾದಿಟ್ಟಿನಿ. ರೋಹಿತನ ಪೂರ್ತಕ್ಕೆ 2 ಚಪಾತಿ ಮಾಡಿಕೊಟ್ಟೆ. ಅವಂಗೆ ಟಿಫನ್ಗೆ ಮಾಡಿ ಕೊಟ್ಟೆ. ಹಂಗಾಗಿ ಮತ್ತು ಉಳ್ದದ ಹಿಟ್ಟನ್ನು ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿನಿ. ಸಂಜೆಗೆ ಹಸ್ಬೆಂಡ್ ಬಂದಾಗ ಅವರಿಗೆ ಊಟ ಕೂತ ಟೈಮ್ದಾಗ ಮಾಡಿಕೊಟ್ರೆ ಅಂತಂಥೇಳಿ ಹಂಗೆ ಹಿಟ್ಟನ್ನು ಕೂಡ ಎತ್ತಿಟ್ಟಿನಿ. ಪಲ್ಯ ಕೂಡ ಆಗ್ಯದ, ಚಪಾತಿ ಹಿಟ್ಟು ಕೂಡ ಅದ. ಅನ್ನ ಒಂದು ಸ್ವಲ್ಪ ರಾತ್ರಿ ಬಿಸಿ ಅನ್ನ ಮಾಡಿದ್ರೆ ಆಯ್ತು ಅಂಥೇಳಿ ಅಂದ್ಕೊಂಡಿನಿ. ಅನ್ನ ಮಾಡಿಬಿಟ್ಟು ಪಾಣೆ ಒಗ್ಗರಣೆ ಕೊಟ್ಟರೆ ಆಯ್ತು ಅಂಥೇಳಿ ಅಂದ್ಕೊಂಡಿನಿ. ನೋಡ್ಬೇಕು ಏನಾಗುತ್ತೆ ಅಂಥೇಳಿ. ನೋಡ್ತಿರ್ಬೋದು ಫ್ರೆಂಡ್ಸ, ಪೂರ್ತಿ ಸಿಂಕನ್ನು ಕೂಡ ತೊಳೆದಿದ್ದಾಯ್ತು ಇವಾಗ ನಂದು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ. ಬ್ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನಾನು ಹೇಳಿದಂಥ ಈ ಎಲ್ಲ ವಿಚಾರಗಳಲ್ಲಿ ನಿಮ್ಗೆ ಯಾವುದು ವಿಚಾರ ಇಷ್ಟ ಆಗ್ಯದ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಹಾಗೆ ನನ್ನ ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ನಮ್ಗೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಅಂಥೇಳಿ ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು ಸಿಂಕನ್ನು ಕೂಡ ಪೂರ್ತಿಯಾಗಿ ಸ್ವಚ್ಛ ಮಾಡಿದೆ. ಬಾಂಡೆ ಕೂಡ ಡಬ್ಬಿಟ್ಟಿನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ಮತ್ತೆ ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.